ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ ಆಗೋ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನಿಮಗೋಸ್ಕರ ಒಂದು ಹೊಸ ಜಾಬ್ ತೊಗೊಂಡು ಬಂದಿನಿ ಅಂತಂದ್ರೆ ಏನು ನಾ ತಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದದ. ಆ ನೋಟಿಫಿಕೇಶನ್ ಯಾವುದು, ಆ ಜಾಬ್ ಯಾವುದು, ಮತ್ತು ಆ ಜಾಬ್ ಯಾರ್ಯಾರು ಅಪ್ಲೈ ಮಾಡ್ಬೋದು, ಮತ್ತು ಆ ಜಾಬ್ ಅಪ್ಲೈ ಮಾಡೋಕ್ಕೆ ಎಷ್ಟು ಕ್ವಾಲಿಫಿಕೇಷನ್ ಬೇಕು, ಮತ್ತು ಅದರಿಂದ ಅಮೌಂಟ್ ಎಷ್ಟು ಬರುತ್ತೆ ಅಂತ ಎಲ್ಲನೂ ಫುಲ್ ಕ್ಲಿಯರ್ ಆಗಿರ್ತೀನಿ. ಬಟ್ ನೀವು ಮಾಡೋ ಕೆಲಸ ಒಂದೇ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಜಾಬ್ ನೇಮ್ ಬಂದುಬಿಟ್ಟು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್, ಇಂಡಿಯನ್ ರೈಲ್ವೆ ರಿಕ್ವೈರ್ಮೆಂಟ್ 2024. ಇಲ್ಲಿ ತೋರಿಸ್ತಾ ಇದೆ ನೋಡಿ, 11,000 ವ್ಯಾಕೆನ್ಸಿ. ಏನಕ್ಕಂದರೆ ಕ್ಲರ್ಕು, ಟೆಕ್ನಿಷಿಯನು ಮತ್ತು ಟ್ರ್ಯಾಕ್ ಮ್ಯಾನ್ಗೆ ಕರೆದಿದ್ದಾರೆ. ಇವಾಗ ಇಲ್ಲಿ ತೋರಿಸ್ತೀನಿ ಬನ್ನಿ ಎಲ್ಲ ಫುಲ್ ಡೀಟೇಲಾಗಿ. ಇಲ್ಲಿದೆ ನೋಡಿ, ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 11,000. ಪೋಸ್ಟ್ ನೇಮ್ ಬಂದುಬಿಟ್ಟು ಕ್ಲರ್ಕು, ಟೆಕ್ನಿಷಿಯನು, ಟ್ರ್ಯಾಕ್ ಮ್ಯಾನು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 12th November 2024. ಲಾಸ್ಟ್ ಡೇಟ್ ಬಂದುಬಿಟ್ಟು 10th December 2024. ಕ್ವಾಲಿಫಿಕೇಷನ್ ರಿಕ್ವೈರ್ಡು 10th 12th ಪಾಸು, ITI ಪ್ಲಸ್ಸು, ಡಿಪ್ಲೊಮಾ ಪಾಸು. ಸ್ಯಾಲ್ರಿ ರೇಂಜ್ ಎಷ್ಟು ಅಂತಂದರೆ 51,100ರಿಂದ 1,77,000. 77,500. ಅಫಿಷಿಯಲ್ ವೆಬ್ಸೈಟ್ ಅಂದರೆ ಅದರಲ್ಲಿ ಹೋಗಿ ನೀವು ಲಿಂಕ್ನ ಹುಡ್ಕೋಬೋದು. ಇಂಡಿಯನ್ ರೈಲ್ವೆ ಗೌರ್ಮೆಂಟ್ ಇವಾಗ ಏನೇನು ಏಜ್ ಯಾರು ಅಂದರೆ ಎಷ್ಟು ಮಿನಿಮಮ್ ಏಜ್ ಇರಬೇಕಂತಂದರೆ 18 ಇಯರ್ಸು ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ 13 ಇಯರ್ಸ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸ್ಕ್ಯಾನಡ್ ಸಿಗ್ನೇಚರ್ ಅಂದರೆ ನಾವು ಒಂದು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಎಜುಕೇಷ್ನಲ್ ಸರ್ಟಿಫಿಕೇಟ್ ಅಂದರೆ 10th 12th ಡಿಗ್ರಿ ಪಾಸ್ ಆಗಿರೋ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕೆಟಗರಿ ಸರ್ಟಿಫಿಕೇಟ್ ಅಂದರೆ ಕಾಸ್ಟ್ ಇನ್ಕಮ್ ಅಪ್ಲೈ ಆದರೆ, ಮತ್ತು ID ಪ್ರೂಫ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಕ್ಸೆಟ್ರಾ ಈ ಥರ ಇರೋದು. ಮತ್ತು ಡೊಮೈಸೈಲ್ ಸರ್ಟಿಫಿಕೇಟ್ ಅಂದರೆ ಅದು ಅಪ್ಲೈ ಆದರೆ ಕೊಡ್ಬೋದು, ಅಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವ ಥರ ಪ್ರೊಸೆಸ್ನ ಅವರು ಕಂಡಕ್ಟ್ ಮಾಡ್ತಾರೆ ಅಂತಾರೆ. ಫಸ್ಟು ಅವ್ರು ಕಂಡಕ್ಟ್ ಮಾಡೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ, ಅಂದರೆ ರೈಟಿಂಗ್ ಎಕ್ಸಾಮ್ ಇರುತ್ತೆ. ರೈಟಿಂಗ್ ಅಂತಂದರೆ ಇದು ಮಲ್ಟಿಪಲ್ ಚಾಯ್ಸ್ ಥರ ಇರುತ್ತೆ. ಯಾವುದು ಸಬ್ಜೆಕ್ಟ್ ಮೇಲೆ ಅಂತಂದರೆ ಕವರಿಂಗ್ ಜನರಲ್ ಅವೇರ್ನೆಸ್ ಮತ್ತು ಮೆಥಮೆಟಿಕ್ನು ಮತ್ತು ರೀಸನಿಂಗ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಮೇಲೆ ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪ್ರೊಸೆಸ್ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಅವ್ರು ಪಾಸ್ ಆದವ್ರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತಾರೆ, ಅಂದರೆ ಫಿಸಿಕಲ್ ಟೆಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಥರ್ಡ್ ಒನ್ನು. ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫೈನಲ್ಲು. ಅದು ಎಲ್ಲ ಪಾಸ್ ಆದರೆ ಅವರು ಜಾಬ್ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 4 ಟೈಪ್ ಇದೆ ಅಂತಂದರೆ, ಇವಾಗ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಅಂತ. ಅಂದರೆ ಇವಾಗ ಅವ್ರು ಏನು ಮಾಡ್ತಾರೆ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಮಾಡಿ ಅವ್ರಿಗೆ ಗ್ರೂಪ್ A, ಗ್ರೂಪ್ B ಅಂತ ಜಾಬ್ ಕೊಡ್ತಾರೆ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಮತ್ತು ಗೂಗಲಲ್ಲಿ ಹೋಗಿ ನೀವು ರೈಲ್ವೆ ಗೌರ್ಮೆಂಟ್ ಏನಂತ ಕ್ಲಿಕ್ ಮಾಡಿ ತಾನೇ ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಫಸ್ಟ್ ನೀವು ಗೂಗಲ್ಗೆ ಹೋಗಿ ಇಂಡಿಯನ್ ರೈಲ್ವೇಸ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಫುಲ್ ಎಲ್ಲ ಡೀಟೇಲ್ಸ್ ತೋರಿಸ್ತೇವೆ ನೋಡಿ, ಎಷ್ಟು ಪೋಸ್ಟ್ ಇವೆ, ಮತ್ತು ಯಾವ ಪೋಸ್ಟ್ ನೇಮ್ ಇದೆ, ಮತ್ತು ಎಷ್ಟು ಸ್ಯಾಲ್ರಿ ಇದೆ, ಮತ್ತು ಏಜ್ ಎಷ್ಟು ಬೇಕಂತ ಎಲ್ಲ ಕ್ಲಿಯರಾಗಿದೆ. ನಾನಿಲ್ಲಿ ಫಸ್ಟು ಒಂದು ತೋರಿಸ್ತೀನಿ. 10th ಪಾಸ್ ಆದ್ರಿಂದ ನೋಡ್ತೀನಿ. ಫಸ್ಟು ಸ್ಟೋರ್ ಕೀಪರ್ ಅಂತ ಪೋಸ್ಟ್ ಬಂದುಬಿಟ್ಟು 92 ಪೋಸ್ಟ್ಗಳಿವೆ. ಅದು ಅಪ್ಲೈ ಮಾಡೋಕ್ಕೆ 10th ಪಾಸ್ ಇದ್ದರೆ ಸಾಕು, ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು 19,000ರಿಂದ 25,000 ಅಮೌಂಟ್ ಇರುತ್ತೆ, ಸ್ಯಾಲ್ರಿ ಇರುತ್ತೆ. ಏಜ್ ಬಂದುಬಿಟ್ಟು 21 to 35 ಇಯರ್ಸ್ ಏಜು. ಮತ್ತು ಲಾಸ್ಟ್ ಕ್ಲಿಕ್ ಇಯರ್ ಅಂತಂದರೆ ಆ ಓಪನ್ ಆಗೋ ಲಿಂಕ್ ಇದೆ, ಅಂದರೆ ಅವರು ಅಪ್ಲೈ ಮಾಡೋ ಲಿಂಕ್ ಅಂದರೆ ಪೋರ್ಟಲ್ ಅದು ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ 10th ಟೆಲಿಫೋನ್ ಆಪ್ರೇಟ್ರ್ ಇದೆ 10th ಮೇಲೆ. ಅದಕ್ಕೆ ಪೋಸ್ಟ್ ಬಂದುಬಿಟ್ಟು 56 ಪೋಸ್ಟ್ಗಳಿವೆ. ಅದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 20,500ರಿಂದ 27,000 ಸ್ಯಾಲ್ರಿ ಇದೆ. ಅದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 21 to 35 ಇಯರ್ಸ್ ಏಜ್ ಲಿಮಿಟು. ಲಿಂಕ್ ಇಲ್ಲಿದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು 12th ಹೆಡ್ ಕ್ಲರ್ಕ್ ಪೋಸ್ಟ್ ಬಂದುಬಿಟ್ಟು 46 ಪೋಸ್ಟ್ ಖಾಲಿ ಇವೆ. 12th ಪಾಸ್ ಆದರೆ ಸಾಕು. ಅದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 24,000ದಿಂದ 26,000 ಸ್ಯಾಲ್ರಿ ಇದೆ. ಏಜ್ ಲಿಮಿಟ್ ಬಂದುಬಿಟ್ಟು 21 to 35 ಇಯರ್ಸ್ ಏಜು. ನೆಕ್ಸ್ಟು ಅನ್ಟ್ರೈನ್ಡ್ ಸೂಪರ್ವೈಸನ್ ಅಂದರೆ 146 ಪೋಸ್ಟ್ಗಳಿವೆ. ಇದಕ್ಕೆ 12th ಪಾಸ್ ಇರಬೇಕು, ಮತ್ತು ITI ಪಾಸ್ ಇದ್ದರೂ ಪರವಾಗಿಲ್ಲ, ಹಾಕ್ಬೋದು. ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 24,000ದಿಂದ 27,000 ಸ್ಯಾಲ್ರಿ ಇದೆ. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 21 to 35 ಇಯರ್ಸ್. ನೆಕ್ಸ್ಟ್ ಟೆಕ್ನಿಕಲ್ ಸೂಪರ್ವಿಷನ್ 104 ಪೋಸ್ಟ್ಗಳಿವೆ. ಇದಕ್ಕೆ 12th ಪಾಸ್ ಮತ್ತು ITI ಪಾಸ್ ಆಗಿರಬೇಕು.
ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 28,000ದಿಂದ 30,000 ಸ್ಯಾಲ್ರಿ ಇದೆ. ಸೇಮ್ ಏಜ್ ಲಿಮಿಟು 21 to 35 ಇಯರ್ಸು. ನೆಕ್ಸ್ಟ್ ಬಂದುಬಿಟ್ಟು ಫೀಲ್ಡ್ ಮ್ಯಾನೇಜರ್ ಗ್ರ್ಯಾಜುಯೇಟ್, ಅಂದರೆ ಇದರಲ್ಲಿ ಪೋಸ್ಟ್ 48 ಪೋಸ್ಟ್ ಖಾಲಿ ಇವೆ. ಇದಕ್ಕೆ BA BSc ಗ್ರ್ಯಾಜುಯೇಟ್ ಆಗೋರು ಇದನ್ನು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದುಬಿಟ್ಟು 38,500ರಿಂದ 43,500 ಸ್ಯಾಲ್ರಿ ಬರುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 21 to 35 ಇಯರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಆಫೀಸರು 72 ನಾವು ಪೋಸ್ಟ್ಗಳಿವೆ. ಗ್ರ್ಯಾಜುಯೇಟ್ BA BSc 33,500ರಿಂದ 36,500, 21 to 35 ಇಯರ್ಸ್ ಇರಬೇಕು, ಸೇಮ್ ಇದೇ ಥರ. ನೆಕ್ಸ್ಟ್ BA BSc ಮೇಂಟೆನೆನ್ಸ್ ಸೂಪರ್ವಿಸನು 8 ಪೋಸ್ಟ್ ಇವೆ. 30,000ರಿಂದ 32,000 ಸ್ಯಾಲ್ರಿ ಬರುತ್ತೆ. ಏಜ್ ಬಂದುಬಿಟ್ಟು 21ರಿಂದ 35 ವಯಸ್ಸು. ಇವಾಗ ಪೋಸ್ಟು, ಏಜ್ ಲಿಮಿಟು, ಸ್ಯಾಲ್ರಿ ಎಲ್ಲ ನೋಡಿದ್ವಿ. ಬಟ್ ಇವಾಗ ಫಾರ್ಮ್ ಯಾವ ಥರ ಹಾಕೋದಂತ ನಾನು ಹೇಳ್ಬಿಡ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಫಾರ್ಮ್ ಹಾಕೋದು ಹೇಳ್ಕೊಡ್ತೀನಿ. ಆಗುತ್ತೆ. ಇವಾಗ ನಾವೇನು ಮಾಡೋಣ, ಇವಾಗ ಸಪೋಸ್ ನಾನು 12th ಮೇಲೆ ಹಾಕ್ತಾಯಿದ್ದೀನಿ. ಇವಾಗ 12th ಮೇಲೆ ಅಂತ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ನಾನು ತೋರಿಸ್ತಾ ಇದ್ದೀನಿ. ನೀವು ಯಾವುದು ಪೋಸ್ಟ್ ಇದೆ ಅದನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಹೊಸ ನೋಂದಣಿ ಇಲ್ಲಿ ಬರುತ್ತೆ ನೋಡಿ, ಪರ್ಸ್ನಲ್ ಇನ್ಫಾರ್ಮೇಷನ್, ಪೋಸ್ಟ್ ಆಫ್ ಅಪ್ಲೈ ಅಂತ ಕೊಡಿ. ಕ್ಯಾಂಡಿಡೇಟ್ ನೇಮ್ ಅಂತ ಇರುತ್ತೆ ನೋಡಿ, ಕ್ಯಾಂಡಿಡೇಟ್ ನೇಮ್ ಕೊಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತು, ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟು ಫಾದರ್ಸ್ ನೇಮ್ ಹಾಕಿ. ನೆಕ್ಸ್ಟು ಜೆಂಡರ್ ಹಾಕಿ. ನೆಕ್ಸ್ಟು ಹೈಸ್ಕೂಲ್ 10th ಮಾರ್ಕ್ಸ್ ಕಾರ್ಡ್ ಹಾಕಿ. ಇಂಟರ್ 12th ಮಾರ್ಕ್ಸ್ ಕಾರ್ಡ್ ಹಾಕಿ, ಅಂದರೆ ಮಾರ್ಕ್ಸ್ ಕಾರ್ಡ್ ಅಂತಲ್ಲ, ಮಾರ್ಕ್ಸ್ ಹಾಕಿ. ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದರೆ ಅದರದ್ದು ಪೋಸ್ಟ್ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಅದರ್ ಮಾರ್ಕ್ಸ್, ಅಂದರೆ ಬೇರೆಯವ್ರದ್ದು. ಇವಾಗ ಸಪೋಸ್ ಬೇರೆ ಇವಾಗ ಏನಂತಾರೆ, ಡಿಪ್ಲೊಮೊ ಓದ್ಕೊಂಡು ITಯನ್ನು ಮಾಡಿರ್ತಾರಲ್ಲ, 2 ಮಾರ್ಕ್ಸ್ಗಳು ಬಂದಿರ್ತಾರಲ್ಲ, ಅದರ್ ಮಾರ್ಕ್ಸ್ ಅಂತಂದರೆ ಆ ಥರ ಇರೋದು ಹಾಕಿ. ವರ್ಕ್ ಎಕ್ಸ್ಪೀರಿಯನ್ಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲಂತ. ಇಯರ್ ಆಫ್ ಪಾಸಿಂಗ್, ಅಂದರೆ 10th ಯಾವಾಗ ಪಾಸ್ ಆಗಿದ್ದೀರಾ ಅದು ಹಾಕಿ. ಇಯರ್ ಆಫ್ ಪಾಸಿಂಗ್ ಯಾವುದು, 12th ಯಾವಾಗ ಪಾಸ್ ಆಗಿದ್ದೀರಾ ಅದು ಹಾಕಿ. ಡಿಗ್ರಿ ಯಾವಾಗ ಪಾಸ್ ಆಗಿದ್ದೀರಾ ಅದು ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಅಡ್ರೆಸ್, ನಿಮ್ಮದು ಅಡ್ರೆಸ್ ಹಾಕಿ ಕರೆಕ್ಟಾಗಿ. ನೀವು ಊರು, ನಿಮ್ಮದು ಮನೆ ನಂಬರು, ಮತ್ತು ನಿಮ್ಮ ಇದು ನೆಕ್ಸ್ಟ್ ಅಡ್ರೆಸ್ ಟು, ಅಂದರೆ ನಿಮ್ಮ ಕಾಲೋನಿ, ನಿಮ್ಮ ಸೆಕ್ಟರ್ ನೇಮು, ಮತ್ತು ನಿಮ್ಮ ಸೊಸೈಟಿ ಅಂತ. ಸ್ಟೇಟ್ ಕರ್ನಾಟಕ ಅಂತ ಹಾಕಿ. ಸಿಟಿ ಅಂದರೆ ನೀವು ಯಾವ ಡಿಸ್ಟಿಕಲ್ಲಿದ್ದೀರಾ ಅದು ಹಾಕಿ. ವೆರಿಫೈ ಡೀಟೇಲ್ಸ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ, ಅಂದರೆ ಅದೇ ಹಾಕಿ ಕನ್ಫರ್ಮ್ ಆಗುತ್ತೆ. ಇಮೇಲ್ ID ಹಾಕಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಇಮೇಲ್ ID ಅದೇ ಹಾಕಿ, ತಾನೇ ಸಬ್ಮಿಟ್. ಇಲ್ಲಿ ಸಬ್ಮಿಟ್ ಆದ ತಕ್ಷಣ ನಿಮ್ಮ ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಅದು ನೀವು ಸಬ್ಮಿಟ್ ಆದಮೇಲೆ ಅಲ್ಲಿ ನೀವು ಇನ್ನೊಂಚೂರು ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಫೀ ಅಮೌಂಟ್ನ ಏನಂತಾರೆ, ನಿಮ್ಗೆ SC ST ಅವ್ರಿಗೆ 250 ಅಮೌಂಟ್ ಕಟ್ಟು, ಅದು ಫೋನ್ಪೇ ಮುಖಾಂತರ ಇಲ್ಲ ಅಲ್ಲಿ ಕೊಟ್ಟಿರ್ತಾರೆ ಅವ್ರ ನಂಬರ್, ಆ ನಂಬರ್ಗೆ ಫೋನ್ಪೇ ಮಾಡಿ ಅದು ಆಟೋಮೆಟಿಕ್ ಪೇ ಆಗಿರುತ್ತೆ ಅದು ನೋಟಿಫಿಕೇಷನ್ಗೆ. ನೆಕ್ಸ್ಟ್ ನಾವು OBC ಅವ್ರಿಗೆ 500 ಪೇ ಮಾಡಿ ನಿಮ್ಗೆ ಓಪನ್ ಆಗಿ ಆ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡ್ಬೋದು. ಫಸ್ಟ್ ಅಂದರೆ ಇದು ಯಾವುದೇ ನೀವು ಪೋರ್ಟಲ್ ಫೋನಲ್ಲಿ ಆಗಬೇಕಂದ್ರೆ ಇದನ್ನು ನೀವು ಡೀಟೇಲಾಗಿ ಕೊಡಬೇಕು. ಆಮೇಲೆ ಅದು ಹೊಸ ಪೋರ್ಟಲು ಓಪನ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.